ಜನಪ್ರಿಯ ಧಾರಾವಾಹಿ ಮತ್ತು ಚಿತ್ರನಟ 47 ವರ್ಷದ ಶ್ರೀಧರ್ ನಾಯಕ್ ನಿನ್ನೆ ನಿಧನರಾಗಿದ್ದಾರೆ. ದೀರ್ಘಕಾಲದ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಬೆಂಗಳೂರು ಹೆಬ್ಬಾಳದ ಬ್ಯಾಪ್ಟಿಸ್ಟ್ ಆಸ್ಪತ್ರೆಗೆ ಅವರನ್ನ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಇದೀಗ ಅಂತಿಮ ದರ್ಶನಕ್ಕಾಗಿ ಅವರ ಮೃತದೇಹವನ್ನ ಆಸ್ಪತ್ರೆಯಲ್ಲಿ ಇಡಲಾಗಿದೆ. ಇನ್ನು ಶ್ರೀಧರ್ ಪಾರು ಹಾಗೂ ವಧು ಧಾರಾವಾಹಿಯಲ್ಲಿ ನಟಿಸಿ ಜನಮನ ಗೆದ್ದಿದ್ರು. ಜೊತೆಗೆ ಮ್ಯಾಕ್ಸ್ ಚಿತ್ರದಲ್ಲಿಯೂ ನಟಿಸಿದ್ರು. ಅವರ ಆರೋಗ್ಯ ಹದಗೆಟ್ಟಿದ್ದು ಹಾಗೂ ತೀವ್ರ ಬದಲಾವಣೆ ಕಂಡು ಅನೇಕರು ಸಹಾಯಕ್ಕಾಗಿ ಮುಂದಾಗಿದ್ರು. ಆದರೆ ಅವರನ್ನ ಉಳಿಸಲು ಸಾಧ್ಯವಾಗಲಿಲ್ಲ. ಇನ್ನು ಶ್ರೀಧರ್ ನಾಯಕ್ ಅವರ ನಿಧನಕ್ಕೆ ಕನ್ನಡ ಚಿತ್ರರಂಗ ಹಾಗೂ ಕಿರುತೆರೆ ರಂಗ ಶೋಕವನ್ನ ವ್ಯಕ್ತಪಡಿಸಿದೆ. ಸೌತ್ ಸುಂದರಿ ಮತ್ತು ರಾಷ್ಟ್ರ ಪ್ರಶಸ್ತಿ ವಿಜೇತಿ ನಟಿ ಕೀರ್ತಿ ಸುರೇಶ್ ಇದೀಗ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ತಾವು ಮಾಲ್ಡೀವ್ಸ್ಗೆ ಭೇಟಿ ನೀಡಿದ್ದ ಸುಂದರ ಕ್ಷಣಗಳನ್ನ ತಮ್ಮ ಇನ್ಸ್ಟಾದಲ್ಲಿ ಹಂಚಿಕೊಂಡಿದ್ರು. ನಕ್ಷತ್ರಗಳಿಂದ ಮಿನುಗ್ತಾ ಇರುವ ಆಕಾಶದ ಕೆಳಗೆ ಬೀಚ್ ಪಕ್ಕ ಕುಳಿತುಕೊಂಡಿರುವ ಪೋಸ್ಟ್ ಮಾಡಿದ್ರು. ಆ ಫೋಟೋ ನೋಡಿ ಅಭಿಮಾನಿಗಳು ಫಿದಾ ಆಗಿದ್ದು ಫುಲ್ ವೈರಲ್ ಆಗ್ತಾ ಇದೆ. ನೀಲಿ ಬಣ್ಣದ ಉಡುಪಿನಲ್ಲಿ ಸಮುದ್ರದ ತೀರದಲ್ಲಿ ಕೂತು ಕ್ಲಿಕ್ಕಿಸಿದ ಆ ಫೋಟೋಗೆ ಕೆಲವೇ ಗಂಟೆಗಳಲ್ಲೇ ಲಕ್ಷಾಂತರ ಲೈಕ್ಸ್ಗಳ ಮಹಾಪೌರವೇ ಹರಿದು ಬಂದಿದೆ. ಇತ್ತೀಚೆಗೆ ಬಾಲಿವುಡ್ ಚಿತ್ರದಲ್ಲಿ ನಟಿಸುವ ಮೂಲಕ ಸೈ ಎನಿಸಿಕೊಂಡಿದ್ರು. ಕೀರ್ತಿ ಸುರೇಶ್ ಇನ್ಸ್ಟಾಗ್ರಾಂನಲ್ಲಿ ಈಗಾಗಲೇ 18.7 ಮಿಲಿಯನ್ ಫಾಲೋಯರ್ಸ್ ಅನ್ನ ಹೊಂದಿದ್ದಾರೆ. ಮಲಯಾಳಂ ಚಿತ್ರರಂಗದಲ್ಲಿ ಐತಿಹಾಸಿಕ ಯಶಸ್ಸು ದಾಖಲಿಸಿದ ತುಡುರುಂ ಚಿತ್ರ ಈಗ ಜಿಯೋ ಹಾಟ್ಸ್ಟಾರ್ನಲ್ಲಿ ಬಿಡುಗಡೆಯಾಗ್ತಾ ಇದೆ. ಮಲ್ಟಿಸ್ಟಾರ್ ನಟ ಮೋಹನ್ ಲಾಲ್ ಅಭಿನಯಿಸಿದ ಈ ಚಿತ್ರವು ಪ್ರೇಕ್ಷಕರ ಮನ ಗೆದ್ದಷ್ಟೇ ಅಲ್ಲ, ಬಾಕ್ಸ್ ಆಫೀಸ್ನಲ್ಲೂ ಭಾರಿ ಕಲೆಕ್ಷನ್ ಗಳಿಸಿದೆ. ಮೇ 30ರಿಂದ ಜಿಯೋ ಸಿನಿಮಾ ಹಾಟ್ಸ್ಟಾರ್ನಲ್ಲಿ ಸ್ಟ್ರೀಮಿಂಗ್ ಪ್ರಾರಂಭವಾಗ್ತಾ ಇರುವ ಈ ಚಿತ್ರವನ್ನ ತರುಣ್ ಮೂರ್ತಿ ನಿರ್ದೇಶನ ಮಾಡಿದ್ದಾರೆ. ಇನ್ನು ಕಥೆಯನ್ನ ಕೆಆರ್ ಸುನಿಲ್ ಬರೆದಿದ್ದು ರಾಜಪುತ್ರ ವಿಜುಯಲ್ ಮೀಡಿಯಾ ಬ್ಯಾನರ್ನಲ್ಲಿ ರಂಜಿತ್ ನಿರ್ಮಾಣ ಮಾಡಿದ್ದಾರೆ. ಚಿತ್ರದಲ್ಲಿ ಮೋಹನ್ ಲಾಲ್ ಜೊತೆ ಶೋಭನಾ, ಪ್ರಕಾಶ್ ವರ್ಮಾ, ಬಿನ್ನು ಪಪ್ಪು, ಫರ್ಹಾನ್ ಫಾಜಿಲ್ ಸೇರಿದಂತೆ ಹಲವು ಪ್ರಮುಖ ನಟರು ಅಭಿನಯಿಸಿದ್ದಾರೆ. ಸಮಾಜಮುಖಿ ಕೆಲಸಗಳಿಂದ ಜನಮನ ಗೆದ್ದ ನಟ ಸೋನು ಸೂದ್ ಈ ಬಾರಿ ಟ್ರಾಫಿಕ್ ನಿಯಮ ಉಲ್ಲಂಘನೆಗಾಗಿ ಸುದ್ದಿಯಲ್ಲಿದ್ದಾರೆ. ಇನ್ನು ಸೋನು ಸೂದ್ ಅವರ ವೈರಲ್ ಆಗಿರುವ ವಿಡಿಯೋದಲ್ಲಿ ಅವರು ಹಿಮಾಚಲದ ಸ್ಪತಿ ಕಣಿವೆಯಲ್ಲಿ ಶರ್ಟ್ ಮತ್ತು ಹೆಲ್ಮೆಟ್ ಇಲ್ಲದೆ ಬೈಕ್ ಓಡಿಸ್ತಾ ಇರುವುದು ಕಾಣಿಸಿಕೊಂಡಿದೆ. ಈ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸಾಮಾನ್ಯರಿಗಿಂತ ಹೆಚ್ಚು ಜವಾಬ್ದಾರಿ ಇರಬೇಕಾದ ಸೆಲೆಬ್ರಿಟಿಗಳಿಂದ ಇಂತಹ ವರ್ತನೆ ನಿರೀಕ್ಷಿತವಲ್ಲ ಎಂದು ನೆಟ್ಟಿಗರು ತೀವ್ರ ಟೀಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯೆ ನೀಡಿದ ಸ್ಪಿತಿ ಪೊಲೀಸರು ವಿಡಿಯೋ ಟ್ರಾಫಿಕ್ ನಿಯಮ ಉಲ್ಲಂಘನೆಯಾದಂತೆ ತೋರ್ತಾ ಇದೆ. ಇದು 2023ರದ್ದು ಎನ್ನಲಾಗಿದೆ. ಆದರೂ ಸತ್ಯತೆ ಪತ್ತೆ ಹಚ್ಚಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದ್ದಾರೆ. ರಕ್ಷಿತಾ ಪ್ರೇಮ್ ಸದ್ಯ ಪತಿ ಮತ್ತು ಮಗನೊಂದಿಗೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿದ್ದಾರೆ. ಹೌದು, ಕೆಡಿ ಚಿತ್ರದ ಸಾಂಗ್ ಶೂಟಿಂಗ್ಗಾಗಿಯೇ ಜೋಗಿ ಪ್ರೇಮ್ ಮತ್ತು ರಕ್ಷಿತಾ ಪ್ರೇಮ್ ಇಲ್ಲಿ ಹೋಗಿದ್ದಾರೆ. ಆದ್ರೆ ಈ ಒಂದು ಸ್ವಿಟ್ಜರ್ಲ್ಯಾಂಡ್ಗೂ ದರ್ಶನ್ ಅಭಿನಯದ ಕಲಾಸಿಪಾಳಿಯ ಚಿತ್ರದ ಓ ಕೆಂಚ ಹಾಡಿಗೂ ಒಂದು ಲಿಂಕ್ ಇದೆ. ದಾಸ ದರ್ಶನ್ ಮತ್ತು ರಕ್ಷಿತಾ ಪ್ರೇಮ್ ಅಭಿನಯದ ಕಲಾಸಿಪಾಳಿಯ ಚಿತ್ರ ಬಂದು 21 ವರ್ಷ ಆಗಿದೆ. ಅಕ್ಟೋಬರ್ 15, 2004ರಂದು ಈ ಚಿತ್ರ ರಿಲೀಸ್ ಆಯಿತು. ಆದ್ರೆ ಈ ಚಿತ್ರದ ನೆನಪುಗಳ ಹಾಗೆ ಇವೆ. ಆ ನೆನಪುಗಳನ್ನ ರಕ್ಷಿತಾ ಪ್ರೇಮ್ ಇದೀಗ ಮತ್ತೆ ನೆನಪು ಮಾಡಿಕೊಂಡಿದ್ದಾರೆ. ಸ್ವಿಟ್ಜರ್ಲ್ಯಾಂಡ್ನ ಹಳೆ ನಗರ ಬರ್ನುಗುಗೆ ಹೋಗಿದ್ದಾರೆ. ಓ ಕೆಂಚ ಹಾಡಿನಲ್ಲಿ ಬರೋ ಆ ಸ್ಥಳಕ್ಕೆ ಹೋಗಿ ಆ ದಿನಗಳನ್ನ ಈಗ ಮೆಲ್ಕ್ ಹಾಕಿದ್ದಾರೆ.